ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಪವಿತ್ರ ಗೌಡ ಆಪ್ತೆ ಸಮತಾಳನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಹಾಗಾದ್ರೆ ಪೊಲೀಸರ ಮುಂದೆ ಸಮಿತಾ ಹೇಳಿದ್ದೇನು? ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾ ಕೊಲೆ ಕೇಸ್ ತನಿಖೆ ಚುರುಕು. ಪವಿತ್ರ ಗೆಳತಿ ಸಮತಾಗೆ ಪೊಲೀಸ್ ಡ್ರಿಲ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ವಿರುದ್ಧ ನಡೀತಾ ಇರುವ ಪೊಲೀಸ್ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ. ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿರುವ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಒಬ್ಬರನ್ನು ಬಿಡದೆ ವಿಚಾರಣೆಗೆ ಒಳಪಡಿಸಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ಮಾಹಿತಿ ಕಲೆ ಹಾಕಿರುವ ಪೊಲೀಸರು ತನಿಖೆಯನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಈ ಸಂಬಂಧ ಪವಿತ್ರ ಗೆಳತಿ ಸಮತರನ್ನ ಗೌಪ್ಯವಾಗಿ ವಿಚಾರಣೆ ಮಾಡಿರುವ ಪೊಲೀಸರು ಕೆಲ ಮಹತ್ವದ ಮಾಹಿತಿ ಪಡೆದಿದ್ದಾರೆ. ಪೊಲೀಸರ ಮುಂದೆ ಸಮತಾ ಹೇಳಿದ್ದೇನು? ಈ ಕೇಸ್ಗೂ ತನಗೂ ಏನು ಸಂಬಂಧ ಇಲ್ಲ ಅಂತ ಸಮತಾ ಹೇಳಿದ್ದಾರೆ. ದರ್ಶನ್ನ ಭೇಟಿ ಬಳಿಕ ನನ್ನನ್ನ ಆರೋಪಿಯಂತೆ ನೋಡ್ಲಾಗ್ತಿದೆ, ಹೀಗಾಗಿ ಮಾಧ್ಯಮಗಳಿಗೆ ಗೊತ್ತಾಗದಂತೆ ವಿಚಾರಣೆಯನ್ನ ನಡೆಸಿದ್ದಾರೆ. ನನಗೂ ಪವಿತ್ರ ಗೌಡಗೂ ಗೆಳೆತನ ಇದೆ ಅಂತ ಹೇಳಿದ್ದಾರೆ ಸಮತಾ. ನಟ ದರ್ಶನ್ ಕೂಡ ಈ ವೇಳೆ ನನಗೆ ಪರಿಚಯ ಇತ್ತು. ಧನ್ರಾಜ್ ಕೂಡ ನನಗೆ ಪರಿಚಯ. ಎಮರ್ಜೆನ್ಸಿ ಅಂತ 3,000 ಹಾಕಿದ್ದೆ. ಆದ್ರೆ ರೇಣುಕಾಸ್ವಾಮಿ ವಿಚಾರ ನಂಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ಸಮತಾ. ಈ ಎಲ್ಲ ಮಾಹಿತಿ ಕಲೆ ಹಾಕಿರುವ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದ್ ಕಡೆ ಒಳ್ಳೆ ಊಟ ಸಿಗದೆ ಸೊರಗಿರುವ ದರ್ಶನ್ಗೆ ತಮ್ಮ ಬಾಡಿಯದ್ದೇ ಚಿಂತೆ ಆಗ್ಬಿಟ್ಟಿದೆ. ಫಿಟ್ನೆಸ್ ಆಗಿದ್ದ ದರ್ಶನ್ಗೆ ಜಿಮ್ ಮಾಡೋದು ಯಾವಾಗ ಅಂತ ಕಾಯ್ತಿದ್ದಾರೆ. ಹೀಗಿರುವಾಗ ಜೈಲಲ್ಲೇ ಒಂದು ಪ್ಲಾನ್ ಮಾಡಿದ್ದಾರಂತೆ. ಆ ಪ್ಲಾನ್ ಏನು? ಆ ಕುರಿತ ಒಂದು ವರದಿ ಇಲ್ಲಿದೆ. ಜೈಲಲ್ಲಿ ಇರುವ ದರ್ಶನ್ಗೆ ಆರೋಗ್ಯದ ಚಿಂತೆ. ಜೈಲಲ್ಲೇ ಜಿಮ್ ಮಾಡ್ತಾರಾ ಕೊಲೆ ಆರೋಪಿ? 3 ಹೊತ್ತು ಗುಂಡು ತುಂಡು ಪಾರ್ಟಿ ಮಾಡ್ತಿದ್ದ ದರ್ಶನ್ ತಮ್ಮ ದೇಹವನ್ನ ಫಿಟ್ ಆಗಿ ಇಟ್ಕೊಂಡು ಸದಾ ನಿಭಾಯಿಸ್ತಿದ್ರು. ಆದ್ರೆ ಅದ್ಯಾವಾಗ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರು ಆಗಿನಿಂದ ತಮ್ಮ ಆರೋಗ್ಯದ ಬಗ್ಗೆ ಚಿಂತೆ ಹೆಚ್ಚಾಗಿದೆಯಂತೆ. ಹೀಗಾಗಿ ಜೈಲಿನಲ್ಲೇ ಜಿಮ್ ಮಾಡೋಕೆ ದರ್ಶನ್ ಪ್ಲಾನ್ ಮಾಡಿದ್ದಾರಂತೆ. ಪ್ರತಿದಿನ ದೇಹ ದಂಡಿಸಿ ಫಿಟ್ನೆಸ್ಗೆ ಆದ್ಯತೆ ಕೊಡುತ್ತಿದ್ದ ದರ್ಶನ್ ಜೈಲೂಟ ಹಿಡಿಸದೆ 10 ಕೆಜಿ ಕಡಿಮೆ ಆಗಿದ್ದಾರಂತೆ. ಹಾಗಾಗಿ ಕೆಲ ಜೈಲಿನ ಸಿಬ್ಬಂದಿ ಜೊತೆ ದರ್ಶನ್ ಮಾತನಾಡಿದ್ದಾರಂತೆ. ತನಗೆ ಬೇಕಾದ ಜಿಮ್ ವಸ್ತುಗಳನ್ನ ತರಿಸಿಕೊಂಡಿದ್ದಾರಂತೆ. ಜೈಲು ಸಿಬ್ಬಂದಿ ಜೊತೆ ಮಾತನಾಡಿ ತಮಗೆ ಬೇಕಾದ ಜಿಮ್ ವಸ್ತುಗಳನ್ನ ಕೊಠಡಿಗೆ ತರಿಸಿಕೊಂಡಿದ್ರಂತೆ. ಈ ಮಧ್ಯೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಕಿರಿಕ್ ಮಾಡಿಕೊಂಡಿದ್ದಾರೆ. ಜೈಲು ಸಿಬ್ಬಂದಿ ಮಾತಿಗೆ ದರ್ಶನ್ ಡೋಂಟ್ ಕೇರ್ ಅನ್ನುತ್ತಿದ್ದು ಬೆಳಿಗ್ಗೆ ಹೊರಗಡೆ ವಾಕಿಂಗ್ ಹೋಗಲು ದಾಸ ಕಿರಿಕ್ ಮಾಡಿದ್ರಂತೆ. ವಾಕಿಂಗ್ ಹೋಗಲು ಬಿಡಿ ಅಂತ ದರ್ಶನ್ ಪಟ್ಟು ಹಿಡಿದಿದ್ದು ಅಲ್ಲೆಲ್ಲ ಬಿಡಲು ಸಾಧ್ಯ ಇಲ್ಲ ಅಂತ ಜೈಲು ಸಿಬ್ಬಂದಿ ಹೇಳಿದ್ದಾರೆ. ಬೇರೆಯವರಿಗೆ ಬಿಡ್ತೀರಾ, ನನಗ್ಯಾಕೆ ಬಿಡಲ್ಲ ಅಂತ ಜೈಲು ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿದ್ರಂತೆ. ಏನೋ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡಿದ್ರೆ ಎಲ್ಲವೂ ಲಭ್ಯವಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಈಗಾಗಲೇ ಜೈಲಿನಲ್ಲಿ ರಾಜ್ಯಭಾರ ನಡೆಸುತ್ತಿರುವ ಕೆಲವು ರೌಡಿ ಶೀಟರ್ ಮೂಲಕ ದರ್ಶನ್ ಸಂಪರ್ಕ ಸಾಧಿಸುತ್ತಿದ್ದಾರಂತೆ. ಜೈಲಿನಲ್ಲಿ ಅಧಿಕಾರಿಗಳನ್ನು ಮೀರಿ ಮೆರೆಯುತ್ತಿರುವ ರೌಡಿ ಶೀಟರ್ಗಳಿಂದ ಎಲ್ಲವೂ ಸಾಧ್ಯ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಲೆ ಕೇಸ್ನಲ್ಲಿ ದರ್ಶನ್, ಪವಿತ್ರ ಗೌಡ ಇಬ್ಬರೂ ಕೂಡ ಜೈಲು ಪಾಲಾಗಿದ್ದಾರೆ. ಸೆರೆವಾಸ ಅನುಭವಿಸ್ತಾ ಇರೋ ದಾಸನನ್ನ ಪತ್ನಿ ವಿಜಯಲಕ್ಷ್ಮಿ ಪದೇ ಪದೇ ಭೇಟಿಯಾಗ್ತಿದ್ದಾರೆ. ಇದು ದರ್ಶನ್ ಪ್ರೇಯಸಿ ಪವಿತ್ರ ಗೌಡಗೆ ಹೊಸ ಆತಂಕವನ್ನ ತಂದಿಟ್ಟಿದೆಯಂತೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ.
ವಿಜಯಲಕ್ಷ್ಮಿ ಸಹನಾಜೀವಿ. ಹೊಡೆದ್ರು ಬಡಿದ್ರು ತನ್ನ ಗಂಡ ಮತ್ತೊಬ್ಬಳ ಸಹವಾಸ ಮಾಡಿದ್ರು ಪತಿಯೇ ಜೀವ, ಗಂಡನೇ ಎಲ್ಲ ಅಂತ ಬದುಕ್ತಾ ಇರೋ ಪತ್ನಿ. ಪವಿತ್ರ ಗೌಡ ಸಹವಾಸ ಮಾಡಿ ದರ್ಶನ್ ಜೈಲು ಪಾಲಾದ್ರೂ ವಿಜಯಲಕ್ಷ್ಮಿ ಈಗಲೂ ದಾಸನನ್ನ ನೋಡಕ್ಕೆ ಜೈಲಿಗೆ ಅಲ್ದಾಡ್ತಿದ್ದಾರೆ. ಪದೇ ಪದೇ ಭೇಟಿ ಮಾಡಿ ಕಾಟೇರನಿಗೆ ಧೈರ್ಯ ತುಂಬುತ್ತಿದ್ದಾರೆ. ಆದ್ರೆ ಇದು ಚಿಂಗಾರಿ ಪ್ರೇಯಸಿ ಪವಿತ್ರ ಕಣ್ಣನ್ನ ಕೆಂಪಾಗಿಸುವಂತೆ ಮಾಡಿದೆ. ದರ್ಶನ್ ವಿಜಯಲಕ್ಷ್ಮಿ ಭೇಟಿ ಕೆರಳಿದ ಪವಿತ್ರ. ಕಿಲ್ಲರ್ ಲೇಡಿಗೆ ಶುರುವಾಯ್ತು ಹೊಸ ಆತಂಕ. ನಿಜ, ಈ ಹಿಂದೆ ವಿಜಯಲಕ್ಷ್ಮಿಯನ್ನ ದರ್ಶನ್ ಮನಸ್ಸೋ ಇಚ್ಛೆ ತಿಳಿಸಿದ್ದ, ರಕ್ತ ಬರುವಂತೆ ಹೊಡೆದಿದ್ದ. ಇಷ್ಟಾದ್ರೂ ಇದೆಲ್ಲವನ್ನ ಮರೆತು ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಜೀವನ ನಡೆಸ್ತಾ ಇದ್ರು. ಅಷ್ಟೇ ಯಾಕೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆದಾಗಲೂ ಇದೇ ವಿಜಯಲಕ್ಷ್ಮಿ ದಾಸನ ಪರ ನಿಂತರು. ಚಿಂಗಾರಿಗಾಗಿ ವಕೀಲರನ್ನು ನೇಮಿಸಿದ್ರು. ಪದೇ ಪದೇ ಜೈಲಿಗೆ ಭೇಟಿ ನೀಡಿ ಅಯ್ಯನಿಗೆ ಧೈರ್ಯ ತುಂಬುತ್ತಿದ್ರು. ಆದ್ರೆ ಇದು ಕಿಲ್ಲರ್ ಲೇಡಿಯನ್ನ ಕೆರಳಿಸಿ ಬಿಟ್ಟಿದೆ, ಹೊಸ ಆತಂಕ ತಂದಿಟ್ಟು ಬಿಟ್ಟಿದೆ. ದರ್ಶನ್ ವಕೀಲರ ಬದಲಾವಣೆಗೆ ಪವಿತ್ರ ಪ್ಲಾನ್. ಎಸ್, ಕಿಲ್ಲರ್ ಲೇಡಿ ಪವಿತ್ರಾಗೆ ವಿಜಯಲಕ್ಷ್ಮಿ ದರ್ಶನ್ ಅನ್ನ ಭೇಟಿ ಆಗ್ತಾ ಇರೋದು ಕಿಂಚಿತ್ತೂ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ದಾಸ ಜೈಲು ಪಾಲಾದ ಮೇಲೆ ವಿಜಯಲಕ್ಷ್ಮಿ ವಕೀಲರನ್ನ ನೇಮಿಸಿದ್ದಾರೆ. ಡೆವಿಲ್ ಅನ್ನ ಬಿಡಿಸಿಕೊಂಡು ಬರೋಕೆ ಖುದ್ದು ಪತ್ನಿಯೇ ಓಡಾಡ್ತಾ ಇದ್ದಾರೆ. ಇದರಿಂದ ಪವಿತ್ರ ವಿಚಲಿತ ಆಗಿಬಿಟ್ಟಿದ್ದಾಳೆ. ಇದೇ ಕಾರಣಕ್ಕೆ ದರ್ಶನ್ ವಕೀಲರ ಬದಲಾವಣೆಗೂ ಪವಿತ್ರ ಗೌಡ ಚಿಂತನೆ ಮಾಡಿದ್ದಾಳಂತೆ. ಪ್ರತಿಷ್ಠಿತ ವಕೀಲರೊಬ್ಬರನ್ನ ನೇಮಿಸೋಕು ಯೋಚನೆ ಮಾಡ್ತಾ ಇದ್ದಾಳಂತೆ. ಇದೇ ವಿಷಯವನ್ನ ಮಾತನಾಡೋಕೆ ಪವಿತ್ರ ಆಪ್ತೆ ಸಮತಾ ಜೈಲಿನಲ್ಲಿರುವ ದರ್ಶನ್ ಅವರನ್ನ ಭೇಟಿಯಾದ್ರ ಅನ್ನುವ ಅನುಮಾನ ಮೂಡಿದೆ. ಆದ್ರೆ ಈ ಎಲ್ಲ ಅನುಮಾನಗಳಿಗೆ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.